ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನ ನೀಡಬೇಕಾದ ಇಂದಿರಾ ಕ್ಯಾಂಟೀನ್ ಧೂಳು ಹಿಡ್ಕೊಂಡು ಕೂತಿದೆ. ಎರಡೆರಡು ಇಂದಿರಾ ಕ್ಯಾಂಟೀನ್ ಇದ್ರೂ ಕೂಡ ಇನ್ನೂ ಪ್ರಾರಂಭ ಆಗಿಲ್ಲ. ಚಿಕ್ಕೋಡಿ ಪಟ್ಟಣದಲ್ಲಿ ಇದೆ ಎರಡೆರಡು ಇಂದಿರಾ ಕ್ಯಾಂಟೀನ್. ಸುಸಜ್ಜಿತ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿ ಮಾಡಲಾಗಿದೆ. ನೀರು ವಿದ್ಯುತ್ ಎಲ್ಲಾನು ಇದ್ರೂ ಕೂಡ ಉದ್ಘಾಟನೆ ಭಾಗ್ಯ ಅನ್ನೋದು ಮಾತ್ರ ಸಿಕ್ಕಿಲ್ಲ. ಕಟ್ಟಡ ಸಿದ್ಧವಾಗಿ 1 ವರ್ಷ ಕಳೆದ್ರೂ ಭಾರಿ ನಿರ್ಲಕ್ಷ್ಯ ವಹಿಸಲಾಗಿದೆ. ಉದ್ಘಾಟನೆ ಆಗದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಧೂಳು ಹಿಡಿದು ಕೂತಿದೆ ಕ್ಯಾಂಟೀನ್ ಆವರಣದಲ್ಲಿ ಖಾಸಗಿ ವಾಹನಗಳಿಂದ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇದರಿಂದ ಪಾರ್ಕಿಂಗ್ ಮಾಡಿದ್ದ ಅನ್ನೋದೊಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು. ನೋಡಿ, ಈ ಯೋಜನೆ ಯಾತಕ್ಕಾಗಿ ಜಾರಿಗೆ ಬಂತು? ರಾಜ್ಯದಲ್ಲಿ ಯಾರೂ ಕೂಡ ಹಸ್ಕೊಂಡಿರಬಾರ್ದು. ಅದರಲ್ಲಿ ಜನಸಾಮಾನ್ಯರಿಗೆ ಹೊಟ್ಟೆ ಹಸು ಆಯಿತು ಅಂತಂದ್ರೆ ಹೋಗಿ ಊಟ ಮಾಡೋದಕ್ಕೆ ಅಂತನಾದ್ರೂ ಒಂದು ಇರಬೇಕು, ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿ ಕೊಡಬೇಕು ಅಂತ ಇಂದಿರಾ ಕ್ಯಾಂಟೀನ್ ಮಾಡಿದ್ರು. ಹೌದು, ಇದು ಬಹಳ ಒಳ್ಳೆಯ ಕೆಲಸ, ಮಹತ್ವಾಕಾಂಕ್ಷೆಯ ಯೋಜನೆ. ನೀವಿದಕ್ಕೆ ಎಲ್ಲಾನು ಮಾಡಿ ಕೋಟಿ ಖರ್ಚು ಮಾಡಿ ಎರಡೆರಡು ನಿರ್ಮಾಣ ಮಾಡಿ, ನೀರಿನ ವ್ಯವಸ್ಥೆ ಇದೆ, ವಿದ್ಯುತ್ತಿನ ವ್ಯವಸ್ಥೆ ಇದೆ, ಕಟ್ಟಡ ಇದೆ, ಎಲ್ಲ ಇದ್ಮೇಲೆ ಉದ್ಘಾಟನೆ ಮಾಡೋದಕ್ಕೆ ಏನ್ರಿ ರೋಗ ನಿಮಗೆ? ಯಾರಿಗೆ ಕಾಯ್ಕೊಂಡು ಕೂತಿದ್ದೀರಾ ಅದು ಅರ್ಥ ಆಗ್ತಾ ಇಲ್ಲ. ಸೊ ಇದು ಜನರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿ ಹಾಳು ಮಾಡೋ ಕೆಲಸ ಮಾಡಬೇಕು? ಇದನ್ನ ಮಾಡೋಕ್ಕೆ ಹೋಗಬಾರ್ದು. ಮಾಡಿದ್ಮೇಲೆ ಅದು ಉಪಯೋಗ ಆಗಬೇಕು ಅಲ್ವಾ? ಸರ್, ಬಡವರಿಗೆ ಅನುಕೂಲ ಆಗಲಂತ ಸರ್ಕಾರ ಒಂದು ಹೊತ್ತು ಊಟ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ಬೇಕಂತ ಸರ್ಕಾರ ರಾಜ್ಯ ತುಂಬೆಲ್ಲ ಇಂದಿರಾ ಕ್ಯಾಂಟೀನ್ ಮಾಡೋದಾರು. ನಮ್ಮ ಚಿಕ್ಕೋಡಿ ಒಳಗೆ ಇಲ್ಲಾಗಿದ್ದರು ಸರ್. ನಾವು ಸಾಕಷ್ಟು ಸರ್ತಿ ಅಧಿಕಾರಿಗಳ ಗಮನಕ್ಕೆ ತಂದ ಹೋರಾಟ ಮಾಡಿ ಇವತ್ತು ನಿರ್ಮಾಣ ಆಗೈತಿ. ಅದು ನಿರ್ಮಾಣ ಆಗೈತಿ ಮತ್ತು ಅದನ್ನು ಉದ್ಘಾಟನೆ ಮಾಡುವರಾಗಿದ್ದಾರೆ. ಇಲ್ಲಿ ಸಾಕಷ್ಟು ಹಳ್ಳಿಯಿಂದ ಜನ ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಬಸ್ ಸ್ಟ್ಯಾಂಡ್ ಐತಿ, ಹಾಸ್ಪಿಟಲ್ ಐತಿ, ಆಮೇಲೆ ಸ್ಟೇಷನ್ ಐತಿ. ಇಲ್ಲಿ ಹಳ್ಳಿಯಿಂದ ಜನ ಬರ್ತಾರೋ ಮತ್ತು ಇದು ಸ್ಟಾರ್ಟ್ ಆಯ್ತಂದ್ರೆ ಇಲ್ಲಿ ಒಂದು ಹೊತ್ತು ಊಟ ಮಾಡ್ತಾರೋ. ಆದ್ರೂ ಇದನ್ನು ಎಲ್ಲ ರೆಡಿ ಆಗೈತೆ, ಆದ್ರೂ ಓಪನಿಂಗ್ ಮಾಡೋರು ಇದನ್ನು ನಾವು ಖಂಡಿಸ್ತೀವಿ. ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ, ಶಾಸಕರಿಗೆ ಗಮನ ತರ್ತೇವೆ. ಏನಂದ್ರೆ ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿರಿ, ಬಡವ್ರಿಗೆ ಅನುಕೂಲ ಮಾಡಿಕೊಡಂತ ನಾವು ತಮ್ಮ ವಾಹಿನಿ ಮುಖಾಂತರ ಒತ್ತಾಯ ಮಾಡ್ತೀವಿ. ಸರ್, ಬಡವರಿಗೆ ಅನುಕೂಲ ಆಗಲಂತ ಸರ್ಕಾರ ಒಂದು ಹೊತ್ತು ಊಟ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ಬೇಕಂತ ಸರ್ಕಾರ ರಾಜ್ಯ ತುಂಬೆಲ್ಲ ಇಂದಿರಾ ಕ್ಯಾಂಟೀನ್ ಮಾಡೋದಾರು. ನಮ್ಮ ಘನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಪಂಚ ಯೋಜನೆಗಳಲ್ಲದ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಉದ್ದೇಶ ಏನಪ್ಪ ಅಂತಂದ್ರೆ ಬಡ ಜನರಿಗೆ ಕಡಿಮೆ ದರದೊಳಗೆ ನಾಷ್ಟ ಸಿಗಬೇಕು, ಊಟ ಸಿಗಬೇಕು. ಈ ದೃಷ್ಟಿಯಿಂದ ಚಿಕ್ಕೋಡಿ ಒಳಗೆ 2 ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಿದ್ದಾರೆ. ಒಂದು ತಹಶೀಲ್ದಾರ್ ಆಫೀಸ್ ಎದುರಿಗೈತಿ, ಒಂದು ಇಲ್ಲಿ ಹೆಸ್ಕಾಂ ಬದಿಗೆ ಐತಿ. ಇಲ್ಲಿ ಹೆಸ್ಕಾಂ ಹತ್ರ ಐತಿ, ಸಾಕಷ್ಟು ಕಚೇರಿಗಳು ಅದಾವು. ಹೆಸ್ಕಾಂ ಕಚೇರಿ ಆಗಲಿ, DSP ಕಚೇರಿ, ಪೊಲೀಸ್ ಸ್ಟೇಷನ್, ಸರ್ಕಾರಿ ಆಸ್ಪತ್ರೆ ಮತ್ತು ಬಸ್ ಸ್ಟ್ಯಾಂಡ್ ಇಂಪಾರ್ಟೆಂಟ್. ಅದರ ಪ್ರಕಾರ ತಹಶೀಲ್ದಾರ್ ಆಫೀಸಲ್ಲಿ ಅಲ್ಲಿ ಸಾಕಷ್ಟು ತಾಲೂಕಾ ಪಂಚಾಯತಿ ಆಗಲಿ, BO ಆಫೀಸ್, ಅಲ್ಲೂ ಸಾಕಷ್ಟು ಕಚೇರಿಗಳು ಅದಾವು. ಈ ಕಚೇರಿಗಳು ಹಳ್ಳಿಯಿಂದ ಜನ ಚಿಕ್ಕೋಡಿಗೆ ಬರ್ತಿರ್ತಾರೋ, ಬಡ ಜನ ಇರ್ತಾರೋ, ಅವ್ರು ಹೋಟೆಲ್ದಾಗ ಹೋಗಿ ಊಟ ಮಾಡೋಟ್ಟು, ನಾಷ್ಟ ಮಾಡೋಟ್ಟು ಶಕ್ತಿ ಇರೋಂಗಿಲ್ಲ. ಅವ್ರಿಗೆ ಉಪಯೋಗ ಆಗಿಲ್ಲ ಅನ್ನೋ ದೃಷ್ಟಿಯಿಂದನೇ ಇಂದಿರಾ ಕ್ಯಾಂಟೀನನ್ನು ಆರಂಭ ಮಾಡಿದ್ರೆ ಸ್ವಾಗತ ಮಾಡ್ತೀವಿ ಸರ್ಕಾರಕ್ಕೆ. ಆದರೆ ಆರಂಭ ಆಗಿ 1 ವರ್ಷ ಕಟ್ಟಡ ತಯಾರಾಗಿದ್ದಾವೆ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಡಗಳು ತಯಾರಾಗಿದ್ದಾವೆ. ಇವತ್ತು ಹಾಳು ಬಿದ್ದಿದ್ದಾವೆ. ಅದನ್ನ ಇನ್ನೂ ತನಕ ಉದ್ಘಾಟನೆ ಆಗಾಗ್ತಾ ಇರಲಿಲ್ಲ. ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನೈತಿ ಈ ಕಡೆ ಗಮನ ಹರಿಸಬೇಕು ಮತ್ತು ಆದಷ್ಟು ಬೇಗನೆ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಬೇಕು. ಈ ಸರ್ಕಾರ ಅವಧಿನೂ ಮುಗ್ಯಾಕೆ ಬಂತು, ಇನ್ನು 2 ವರ್ಷ ಉಳಿದಿರ್ಬೇಕು ಭಾಳ. ಆದರೆ ಅದಕ್ಕಿಂತ ಕೂಡಲೇ ಆರಂಭ ಆತಂದ್ರೆ ಜನರಿಗೆ ಅನುಕೂಲ ಆಗೋದೈತಿ. ಅದಕ್ಕೆ ಕೂಡಲೇ ಒಂದು ಆರಂಭ ಮಾಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ. ತಯಾರಾಗಿ 1 ವರ್ಷ ಆಗ್ತದೆ. 1 ವರ್ಷ ತಯಾರಾಗಿ ಎಲ್ಲ ರೆಡಿ ಐತಿ. ಫಕ್ತ ಉದ್ಘಾಟನೆ ಭಾಗ್ಯ ಇಲ್ಲ. ಉದ್ಘಾಟನೆ ಯಾಕೆ ಆಗಬಾರ್ದು ತಿಳಿವಾತಾಗೈತಿ. ಅದಕ್ಕೆ ಕೂಡಲೇ ಇದನ್ನು ಉದ್ಘಾಟನೆ ಮಾಡಬೇಕಂತೇಳಿ ತಮ್ಮ ವಾಹಿನಿ